ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬ. ಇನ್ನು ಪ್ರೀತಿಯ ನಟನ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಬೇಕು ಅಂತ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರು. ಕರೆಂಟ್ ಶಾಕ್ಗೆ ತುತ್ತಾಗಿ ಉಸಿರು ಚೆಲ್ಲಿದ ಯಶ್ ಅಭಿಮಾನಿಗಳ ಅಂತ್ಯಕ್ರಿಯೆಯನ್ನ ಒಂದೇ ಕಡೆ ನೆರವೇರಿಸಲಾಗಿದೆ. ಆಸ್ಪತ್ರೆಯಿಂದ 3 ಮೃತದೇಹಗಳು ಬರುತ್ತಿದ್ದಂತೆ ಕುಟುಂಬಸ್ಥರು, ಗ್ರಾಮಸ್ಥರು ಸೇರಿ ಮೃತದೇಹಗಳ ಅಂತ್ಯಕ್ರಿಯೆ ನಡೆಸಿದ್ರು. 3 ಚಟ್ಟಕ್ಕೂ ಒಂದೇ ಕಡೆ ಅಗ್ನಿಸ್ಪರ್ಶ ಮಾಡಲಾಯಿತು. ಈ ವೇಳೆ ಗ್ರಾಮಸ್ಥರ ದಂಡೆ ನೆರೆದಿತ್ತು. ಯಶ್ ಬರ್ತ್ಡೇ ಕಟೌಟ್ ಕಟ್ಟುವಾಗ ದುರಂತ ಸಂಭವಿಸಿದ ಸ್ಥಳಕ್ಕೆ ಟಿವಿ9 ತಂಡ ಭೇಟಿ ಕೊಟ್ಟಿತ್ತು. ಕಟೌಟ್ ಅಳವಡಿಸುವಾಗ 3 ಅಭಿಮಾನಿಗಳು ಕರೆಂಟ್ ಶಾಕ್ ತಗುಲಿ ಸಾವನ್ನಪ್ಪಿದ ಸ್ಥಳದಲ್ಲಿ ಸುಟ್ಟು ಹೋದ ಕಟೌಟ್ ಹಾಗೂ ಶಾಕ್ ಹೊಡೆದ ತಂತಿಯ ದೃಶ್ಯ ಟಿವಿ9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೃತಪಟ್ಟವರಲ್ಲಿ ಒಬ್ಬನಾದ ಹನುಮಂತ ಕುಟುಂಬ ತುಂಬಾ ಬಡತನದಲ್ಲಿದ್ರು. ಮನೆ ಕಟ್ಟಿಸಬೇಕು ಅಂತ ಆಸೆ ಇತ್ತು. ತಾಯಿ ಶೋಭಾ, ತಂದೆ ಮಜುರಪ್ಪ, ತಮ್ಮ ಕರಿಯಪ್ಪ ಹಾಗೂ ಅಕ್ಕ ರೂಪ ಇದ್ದ ಸುಂದರ ಸಂಸಾರ ಇವರದ್ದಾಗಿತ್ತು. ತಮ್ಮನನ್ನ ಚೆನ್ನಾಗಿ ಓದಿಸಬೇಕು ಅಂತ ಅಕ್ಕನಿಗೆ ಆಸೆ ಇತ್ತು. ತಂದೆ ತಾಯಿಗೆ ವಯಸ್ಸಾಗಿದೆ, ನಾನೇ ನೋಡ್ಕೊಳ್ತೇನೆ ಅಂತ ಹನುಮಂತ ಡಾಂಬಾರು ಕೆಲಸ ಮಾಡಿ ದಿನಗೂಲಿ ದುಡಿಯುತ್ತಿದ್ದ. ಅರ್ಧ ಮನೆಯನ್ನು ಕಟ್ಟಿಸಿದ್ದ. ಬೈಕ್ ತೆಗೆದುಕೊಳ್ಬೇಕು ಅಂತ ಆಸೆ ಪಟ್ಟಿದ್ದ ಹನುಮಂತ ನಿನ್ನೆ ದುರಂತದಲ್ಲಿ ಸಾವಿನ ಮನೆ ಸೇರಿದ್ದಾನೆ. ಮನಿ ಯಾರು ಹಾಕಿಸ್ಬಾರ್ದು, ಹಂಗ ಗ್ರ್ಯಾಂಡ್ ಆಗಿ ಮಾಡ್ತಾನೆ ಅನ್ನವ ಅರ್ಧ ಮಾಡ್ಯಾನ ಮನಿನ ತಗಡಾಕೆ ನಾವು ಸರ. ಯಾರನೇನಂತ ಕೇಳೆ ನಮ್ ತಮ್ಮ ಬೇಕಂತ ಕೇಳೇನ. ನನ್ ಸಣ್ಣ ತಮ್ಮ ನಮ್ಮ ಅಪ್ಪರ್ ಬಿಟ್ಟು ದುಡಿಯಕ್ ಹೋದ್ರ ನನ್ನ ಮಕ್ಕಳು ಜೋಪಾನ ಮಾಡ್ದಂಗ ಮಾಡ್ಯಾನಿ. ಯಶ್ ಅಭಿಮಾನಿಯಾಗಿದ್ದ ನವೀನ್ ಕುಟುಂಬ ಕೂಡ ತೀರಾ ಬಡತನದಲ್ಲಿತ್ತು. ಮನೆಗೆ ಬೆಳಕಾಗಬೇಕಾಗಿದ್ದ ಯುವಕ ನವೀನ್ ಕಟೌಟ್ ಕಟ್ಟಲು ಹೋಗಿ ವಿಧಿಯಾಟಕ್ಕೆ ಬಲಿಯಾಗಿರುವುದು ಹೆತ್ತವರನ್ನ ಕಂಗಾಲಾಗಿಸಿದೆ. ಹೆತ್ತ ಮಗನನ್ನ ಕಳೆದುಕೊಂಡ ಹೆತ್ತವರ ರೋಧನೆ ಮುಗಿಲು ಮುಟ್ಟಿತ್ತು. ಸರ ನಮಗ್ ಬಿಟ್ಟಿರೋದಾಗಂಗಿಲ್ರಿ, ಮನಿ ಬಣ ಬಣ ಅಣ್ಣ ಕತ್ತೈತೆ ಯವ್ವ. ಎಷ್ಟೊತ್ತರೂ ಕಣ್ಣೀರು ನಿಲ್ತಿಲ್ಲ, ದುಃಖ ಕಡಿಮೆಯಾಗ್ತಿಲ್ಲ. ಆಕ್ರಂದನ ಮುಗಿಲು ಮುಟ್ಟಿದೆ. ಕಣ್ಮುಂದೆ ಓಡಾಡ್ಕೊಂಡಿದ್ದ ಹುಡುಗರ ಸಾವು ನೋಡಿ ಇಡೀ ಗ್ರಾಮವೇ ಕಣ್ಣೀರು ಹಾಕ್ತಿದೆ. ಮನೆಯ ಹೆಣ್ಮಕ್ಳ ರೋಧನೆ ಕಂಡು ಕಲ್ಲು ಹೃದಯದವರ ಕಣ್ಣಲ್ಲೂ ನೀರು ಹರಿಸಿ ಬಿಡುತ್ತಿದೆ. ನಿನ್ನೆ ರಾತ್ರಿ ನಗುನಗುತ್ತಲೇ ಮನೆಯಿಂದ ಹೋಗಿದ್ದ ಮಕ್ಕಳು ಶವವಾಗಿ ಬಂದಿದ್ದನ್ನ ನೋಡಿ ಹೆತ್ತವರ ಕಣ್ಣೀರಿನ ಕೋಡಿಯೇ ಹರಿಯಿತು. ಮೃತ ನವೀನ್ ಮನೆಯಲ್ಲಿ ಶೋಕ ಸಾಗರವೇ ಮನೆ ಮಾಡಿತ್ತು. ತಮ್ಮನ ಕಳೆದುಕೊಂಡ ಅಕ್ಕ ಬಿದ್ದು ಬಿದ್ದು ಅಳುತ್ತಿದ್ರು. ಪ್ರೀತಿಯ ತಮ್ಮ ಮುರಳಿ ಶವ ನೋಡಿ ಅಕ್ಕ ಸ್ಥಳದಲ್ಲೇ ಕುಸಿದು ಬಿದ್ರು. ರಾತ್ರಿ ಊಟ ಮಾಡಿ ಹೋದವ ಬರಲೇ ಇಲ್ಲ ಅಂತ ರೋಧಿಸುತ್ತಿದ್ರು. ರಾತ್ರಿ ಮನೆಗಿದ್ರೆ ಎದ್ದು ಬ್ಯಾನರ್ ಕಟ್ಟಕ್ ಹೋಗಿದ್ದಂತ. ಯಾವ ಬ್ಯಾನರ್ ಏನದ? ಇನ್ನು ಮಗನ ಸಾವನ್ನ ತಾಯಿಗೆ ಅರಗಿಸಿಕೊಳ್ಳಲಾಗ್ತಿಲ್ಲ. ಇಲ್ಲೇ ಎಲ್ಲೋ ಆಟವಾಡಲು ಹೋಗಿದ್ದಾನೇನೋ ನೋಡಿ ಸಾರ್ ಅಂತ ಹೇಳ್ತಿದ್ರು. ಇನ್ನು ಮೃತ ಹನುಮಂತಪ್ಪ ನಿವಾಸದಲ್ಲೂ ಕುಟುಂಬಸ್ಥರ ಕಣ್ಣೀರಿನ ಕೋಡಿ ಹರಿಯುತ್ತಿದ್ದು ಹನುಮಂತಪ್ಪ ತಾಯಿ ಗೋಳಾಡ್ತಿದ್ದಾರೆ. ಊಟ ಮಾಡೋ ಹೊತ್ನಾಗ ಏನಪ್ಪ ನಿಂದು ಫೋನಿಂದಂತ ಬೇದಾಡ್ದೆ. ಬಂತಡಿ ಬಂತಂದಂಗ ಎದ್ದೋದ್ ಮಗ ಒಮ್ಮರ್ ಮ್ಯಾರುಣಿಗೆ ಮಾಡ್ಕೊಂಡ ಒಳಗ್ ಬಂದ. ಗದಗದಲ್ಲಿ ಸಂಭವಿಸಿದ ದುರಂತದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಘಟನೆಯ ವಿಚಾರ ತಿಳಿದು ತುಂಬಾ ನೋವಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸಂತಾಪ ಸೂಚಿಸಿದ್ದಾರೆ. ನಟರು ಅಭಿಮಾನಿಗಳಿಗೆ ಎಚ್ಚರ ವಹಿಸಲು ಸೂಚಿಸಬೇಕು. ಎತ್ತರದ ಕಟೌಟ್ ಕಟ್ಟಲು ಸರ್ಕಾರ ನಿರ್ಬಂಧ ವಿಧಿಸಬೇಕು ಅಂತ ಹೇಳಿದ್ರು. ಗದಗಲ್ಲಾಗಿರುವಂತಹ ಘಟನೆ ಬಹಳ ನೋವಿನ ಸಂಗತಿ. ಈ ಥರ ಒಬ್ಬ ಸಿನಿಮಾ ನಟರ ಕಟೌಟ್ ಹಾಕುವಂಥ ಸಂದರ್ಭದಲ್ಲಿ ಕಾಟೇರ ಸೆಲೆಬ್ರೇಷನ್ ಅಲ್ಲಿ ಮಿಂದಿದ್ದ ತಾರಿಯರಿಗೆ ಟೆನ್ಷನ್ ಶುರುವಾಗಿದೆ. ಒಬ್ಬರ ಹಿಂದೆ ಒಬ್ಬರಿಗೆ ನೋಟಿಸ್ ಜಾರಿ ಆಗ್ತಾ ಇದೆ. ಇತ್ತ ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ. ಈ ಸ್ಟೋರಿಗಳನ್ನು ನೋಡೋಣ ಬೆಂಗಳೂರು ಎಕ್ಸ್‌ಪ್ರೆಸ್‌ನಲ್ಲಿ.
ನಟ ದರ್ಶನ್, ಅಂಬರೀಶ್ ಪುತ್ರ ಅಭಿಷೇಕ್ ಸೇರಿದಂತೆ 8 ಮಂದಿ ಸೆಲೆಬ್ರಿಟಿಗಳಿಗೆ ವಿಚಾರಣೆಯ ಟೆನ್ಷನ್ ಶುರುವಾಗಿದೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ನಟ ಡಾಲಿ ಧನಂಜಯ್, ಚಿಕ್ಕಣ್ಣ, ನೀನಾಸಂ ಸತೀಶ್, ಡೈರೆಕ್ಟರ್ ತರುಣ್ ಸುಧೀರ್, ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಸೇರಿದಂತೆ 8 ಜನರಿಗೆ ನೋಟಿಸ್ ನೀಡಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬಹುತೇಕ ಸೆಲೆಬ್ರಿಟಿಗಳು ವಿದೇಶದಲ್ಲಿದ್ದು ಬೆಂಗಳೂರಿಗೆ ಬಂದ ಕೂಡಲೇ ಸ್ಟೇಟ್ಮೆಂಟ್ ನೀಡಬೇಕಿದೆ. ಜೆಟ್ಲ್ಯಾಕ್ ಪಬ್ನಲ್ಲಿ ಕಾಟೇರ ಪಾರ್ಟಿ ಪೊಲೀಸರಿಗೂ ಸಂಕಷ್ಟ ತಂದೊಡ್ಡಿದೆ. ಮುಂಜಾನೆವರೆಗೂ ಪಾರ್ಟಿ ಮಾಡ್ತಿದ್ರು. ಕರ್ತವ್ಯ ಲೋಪವೆಸಗಿದ್ದ ಆರೋಪದಲ್ಲಿ 6 ಪೊಲೀಸರಿಗೆ ನೋಟಿಸ್ ಜಾರಿಯಾಗಿದೆ. ಠಾಣಾಧಿಕಾರಿ, ಸಬ್ ಇನ್ಸ್ಪೆಕ್ಟರ್, 4 ಕಾನ್ಸ್ಟೇಬಲ್ಗಳಿಗೆ ಮಲ್ಲೇಶ್ವರಂ ಠಾಣೆಯ ಎಸಿಪಿ ನೋಟಿಸ್ ನೀಡಿದ್ದಾರೆ. 1 ಗಂಟೆಗೆ ಅವಧಿ ಮುಗಿದಿದ್ರು ಜೆಟ್ಲ್ಯಾಕ್ ಪಬ್ ಅನ್ನ ಯಾಕೆ ಮುಚ್ಚಿಸಲಿಲ್ಲ? ರಾತ್ರಿ 3:15ರವರೆಗೂ ಪೊಲೀಸರು ಜೆಟ್ಲ್ಯಾಕ್ ಪಬ್ಗೆ ಯಾಕೆ ಹೋಗಿರಲಿಲ್ಲ? ಪಾರ್ಟಿ ನಡೀತಿದ್ದ ಬಗ್ಗೆ ಹೊಯ್ಸಳದಿಂದ ಠಾಣೆಗೆ ಯಾಕೆ ಮಾಹಿತಿ ನೀಡಿಲ್ಲ ಅಂತ ನೋಟಿಸ್ ಜಾರಿ ಮಾಡಿದ್ದಾರೆ. ಜೆಟ್ಲ್ಯಾಕ್ ಪಬ್ನಲ್ಲಿ ಪಾರ್ಟಿ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಪೊಲೀಸರು ಏನ್ ಕ್ರಮ ಕೈಗೊಳ್ಳಬೇಕೋ ಕೈಗೊಳ್ತಿದ್ದಾರೆ. ಕಾನೂನು ಬಾಹಿರ ಚಟುವಟಿಕೆ ನಡೆಸಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ತಿಳಿಸಿದ್ದಾರೆ. ಅದನ್ನ ಅವರು ಅಚ್ಚುಕಟ್ಟಾಗಿ ಮಾಡಬೇಕು. ನಾವು ಮೀಟಿಂಗ್ಗಳು ತಗೊಂಡಾಗ ಅವ್ರಿಗೆ ಜೋರಾಗಿ ಹೇಳ್ತೀವಿ, ನೋಡಿ ನಿಮ್ಮ ಏರಿಯಾದಲ್ಲೆಲ್ಲ ಏನಾರಾದ್ರೆ ನೀವೇ ಜವಾಬ್ದಾರರು. ಈಗ ನಾನು ಮೊನ್ನೆ ಕಳೆದ ಮೀಟಿಂಗಲ್ಲಿ ಆಲ್ DCPs ಯು ಆರ್ ಓನ್ಲಿ ರೆಸ್ಪಾನ್ಸಿಬಲ್ ಅಂತ ಹೇಳಿದೆ. ಬೆಂಗಳೂರಿನಿಂದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಓಂ ಶಕ್ತಿ ದೇವಾಲಯಕ್ಕೆ ಹೋಗಿದ್ದ ಭಕ್ತರ ಪರದಾಟ ಹೇಳತೀರದಾಗಿದೆ. ಸಣ್ಣ ಮಳೆಗೂ ಕೆಎಸ್ಆರ್ಟಿಸಿ ಬಸ್ ಸೋರುತ್ತಿದೆ. ಕಾಂಚೀಪುರಂನಲ್ಲಿ ಓಂ ಶಕ್ತಿ ಭಕ್ತರು ಬಸ್ನಲ್ಲಿ ತೊಯ್ದು ತೊಪ್ಪೆಯಾಗಿದ್ದಾರೆ. ಬಸ್ನ ಕಿಟಕಿ ಗಾಜು, ಟಾಪ್ನಿಂದಲೂ ಮಳೆ ನೀರು ಸೋರುತ್ತಿದೆ. ಓಂ ಶಕ್ತಿ ಮಾಲಾಧಾರಿಗಳು ಡ್ರೈವರ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಗುತ್ತಿಗೆ ಹಾಗೂ ಲೀಸ್ ಕಟ್ಟಡಗಳ ಹರಾಜಿಗೆ ಬಿಬಿಎಂಪಿ ಮುಂದಾಗಿದೆ. ಈ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಸ್ಪಷ್ಟನೆ ನೀಡಿದ್ದಾರೆ. ಆದಾಯ ಕ್ರೋಢೀಕರಣಕ್ಕಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಇಲಾಖೆಗಳು, ಸಾರ್ವಜನಿಕ ಉದ್ದಿಮೆಗಳು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ನಿಗಮಗಳಿಗಷ್ಟೇ ಪಾಲಿಕೆ ಸ್ವತ್ತುಗಳನ್ನು ವಿಕ್ರಯ ಮಾಡಲು ನಿರ್ಧರಿಸಲಾಗಿದೆ. ಸರ್ಕಾರಿ ಇಲಾಖೆ ಸಂಸ್ಥೆಗಳು ಹೊರತುಪಡಿಸಿ ಬೇರೆಯವರು ಖರೀದಿಸಲು ಅವಕಾಶವಿಲ್ಲ.